Hi students, after a long time I am meeting you in the video. So because of corona effect we are all in the home study we are doing. I hope so you are all doing the studies. I hope so. Okay, now we are starting with our second unit's third chapter. Second unit's third chapter we are going to start. We are starting the cloud storage chapter. So let me understand what is a storage first. Storage is nothing but you are storing your data somewhere else. ಅಂದರೆ ನಿಮ್ಮ ಹತ್ರ ಒಂದು ಡೇಟಾ ಅದ, ಆ ಡೇಟಾನ ಸ್ಟೋರ್ ಮಾಡ್ಲಿಕತ್ತೀರಿ. ಅದನ್ನು ನೀವು ನಿಮ್ಮ ಕಂಪ್ಯೂಟರ್ ಮೆಮರಿ ಒಳಗೆ ಸ್ಟೋರ್ ಮಾಡ್ತೀರಿ ಅಥವಾ ನಿಮ್ಮ USB ದಟ್ ಈಸ್ ಪೆನ್ ಡ್ರೈವ್ ಒಳಗೆ ಸ್ಟೋರ್ ಮಾಡ್ತೀರಿ. ಇದು ಕಂಪ್ಯೂಟರ್ ರಿಲೇಟೆಡ್. ಇನ್ ಜನರಲ್ ರಿಲೇಟೆಡ್ ತೊಗೊಂಡ್ವಿ ಅಂತಂದ್ರೆ ನಿಮ್ಮ ಹತ್ರ ಏನೋ ಒಂದು ವಸ್ತು ಅದ, ಅದನ್ನು ಇಡಲಿಕ್ಕೆ ನನಗೊಂದಷ್ಟು ಜಾಗ ಬೇಕು. ಅಸ್ಯೂಮ್ ದಟ್ ಯು ಹ್ಯಾವ್ ಅ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ಸನ್ನು ಇಡಲಿಕ್ಕೆ ನಿಮಗೆ ಡೆಸ್ಕ್ ಬೇಕು. ಅಸ್ಯೂಮ್ ದ್ಯಾಟ್ ಯು ಆರ್ ಹ್ಯಾವಿಂಗ್ ಯುವರ್ ಮೊಬೈಲನ್ನು ಇಡಲಿಕ್ಕೂ ಸ್ಪೇಸ್ ಬೇಕು. ದ್ಯಾಟ್ ಮೇ ಬಿ ಯುವರ್ ಪಾಕೆಟ್, ದ್ಯಾಟ್ ಮೇ ಬಿ ದ ಡೆಸ್ಕ್. ಸೊ ಸ್ಟೋರೇಜ್ ಅಂತ ಬಂದಾಗ ನಾರ್ಮಲ್ ಮೀನಿಂಗನ್ನು ಕೊಡುತ್ತೆ. ನಾರ್ಮಲ್ ಮೀನಿಂಗ್ ಅಂದ್ರೇನು? ವಿ ಆರ್ ಸ್ಟೋರಿಂಗ್ ಸಮ್ ಡೇಟಾ somewhere else in some places. Well, what do you mean by the cloud? Already we know that cloud is nothing but a network or a internet. So ನೀವು ಸ್ಟೋರೇಜ್ ಸ್ಪೇಸನ್ನು ಹೆಂಗೆ ಆಕ್ಸೆಸ್ ಮಾಡ್ಲಿಕ್ಕತ್ತೀರಿ ಅಂತ ಹೇಳ್ತದದು ಕ್ಲೌಡನ್ನು ಯೂಸ್ ಮಾಡಿಕೊಂಡು ಸ್ಟೋರೇಜ್ ಸ್ಪೇಸನ್ನು ಆಕ್ಸೆಸ್ ಮಾಡ್ಲಿಕ್ಕತ್ತೀರಿ ಅಂತ ಹೇಳ್ತದೆ. ಲೆಟ್ ಮಿ ಟೇಕ್ ಅ ಎಕ್ಸಾಂಪಲ್, ದಟ್ ಈಸ್ ಒಂದು ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಪಾಯಿಂಟ್ಸ್. ಸೊ ಸ್ವಲ್ಪ ಇಲ್ಲೊಂದು ಡೈಗ್ರಾಮನ್ನು ಡ್ರಾ ಮಾಡಿದ್ದದ, ಲಕ್ಷ ಕೊಡ್ರಿ. ಕ್ಲೌಡ್ ಸ್ಟೋರೇಜನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದದ. ಶ್ಯಾಮ್ ಅನ್ನೋ ಒಬ್ಬ ವ್ಯಕ್ತಿ ಅದನ್ನು, ಅವನ ಹತ್ರ ಒಂದಷ್ಟು ಡೇಟಾ ಅದ. ಶ್ಯಾಮ್ ಇಸ್ ಅನ್ ಅ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಅ ಡೇಟಾ. ಸೊ ಹಿ ನೀಡ್ ಟು ಸ್ಟೋರ್ ದ್ಯಾಟ್ ಇನ್ ಟು ದ ಸ್ಟೋರೇಜ್ ಏರಿಯಾ. ಸ್ಟೋರೇಜ್ ಏರಿಯಾ ಒಳಗಡೆ ಅವನು ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತಾನ. ದ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ ಅವನ ಹತ್ರ ಫೋಟೋ ಅದನ್ನು, ಡಾಕ್ಯುಮೆಂಟ್ ಅದನ್ನು, ಎಕ್ಸೆಟ್ರಾ ಏನೋ ಒಂದಿಷ್ಟು ಡೇಟಾಸ್ ಅದಾವೆ. ಎಲ್ಲಿ ನೋಡಕತ್ತೀರಿ ನೀವು? ಶ್ಯಾಮ್ ಹ್ಯಾವಿಂಗ್ ಡೇಟಾ, ಹಿ ವಾಂಟ್ ಟು ಸ್ಟೋರ್ ಇನ್ ದ ಲೋಕಲ್ ಸಿಸ್ಟಮ್. ಅವನ ಹತ್ರ ಒಂದು ಲೋಕಲ್ ಸಿಸ್ಟಮ್ ಅದ, ಅಲ್ಲಿ ಸ್ಟೋರ್ ಮಾಡ್ಲಿಕ್ಕತ್ತಾನ. ಸೊ ಇಲ್ಲಿ ಕೆಳಗಡೆ ಒಂದು ಪ್ರಾಬ್ಲಮ್ ಅದ ನನಗೆ. ಫೋಟೋ ಆಗಲಿ, ಡಾಕ್ಯುಮೆಂಟ್ ಆಗಲಿ, ಎಕ್ಸೆಟ್ರಾ ಅವನ ಹತ್ರ ಏನೋ ಒಂದು ಡೇಟಾಸ್ ಅದಾವೆ. ಆ ಡೇಟಾ ಏನಾಗ್ಲಿಕ್ಕತ್ತಾವ ಅಂತಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾವ್ರಿ. ನಿಮ್ಮ ಫೋಟೋಸ್ ಡೇ ಬೈ ಡೇ ಸೆಲ್ಫೀಸ್ ತಕ್ಕೋತ ಹೋಗ್ತೀರಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ಕೋತ ಹೋಗ್ತೀರಿ. ಅವಾಗ ನೀವೇನು ಹೇಳ್ಕೊತ ಹೋಗ್ತೀರಿ? ನಿಮ್ದು ಇಂಟರ್ನಲ್ ಸ್ಟೋರೇಜ್ ಫುಲ್ ಆಗ್ಲಿಕ್ಕತ್ತದ, ಸೊ ವಿ ನೀಡ್ ಟು ಡೆಲೀಟ್ ಸಮಥಿಂಗ್. ಕರೆಕ್ಟ್ ಅದನ್ನು ಈ ಪಾಯಿಂಟನ್ನು ನೆನಪಿಟ್ಕೊಂಡಿರಿ. ನಿಮ್ಮ ಸೆಲ್ಫಿ ತಕ್ಕೋತೀರಿ, ಸೊ ನಿಮ್ಮ ಸ್ಟೋರೇಜ್ ಏನಾಗ್ತದೆ? ಫುಲ್ ಹಾಕೋತ ಹೋಗ್ತದೆ. ಈ ಪಾಯಿಂಟನ್ನು ನೆನಪಿಟ್ಕೋರಿ. ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ ಡೇ ಬೈ ಡೇ ನನ್ನ ಡೇಟಾ ಇನ್ಕ್ರೀಸ್ ಆಗ್ಲಿಕ್ಕತ್ತದ. ಡೇ ಬೈ ಡೇ ಡೇಟಾ ಇನ್ಕ್ರೀಸ್ ಆಗ್ತದೆ ಅಂತಂದ್ರೆ ನಾನು ನನ್ನ ಲೋಕಲ್ ಸಿಸ್ಟಮ್, ಅಂದರೆ ನೀವು ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್ ಅಥವಾ ಕಂಪ್ನಿ ಸಿಸ್ಟಮ್ ಅಥವಾ ನೀವು ಯಾವ ಆರ್ಗನೈಜೇಷನ್ ಒಳಗದ್ದೀರಿ ಆ ಆರ್ಗನೈಜೇಷನ್ದು ಸಿಸ್ಟಮ್ ಸ್ಪೇಸನ್ನು ಏನು ಮಾಡಬೇಕಾಗ್ತದೆ? ಇನ್ಕ್ರೀಸ್ ಮಾಡಬೇಕಾಗ್ತದೆ. ದಟ್ ಈಸ್ ವಾಟ್ ಅ ಪ್ರಾಬ್ಲಮ್. ಸೊ ಇನ್ಕ್ರೀಸ್ ಮಾಡೋದು ಏನು ಪ್ರಾಬ್ಲಮ್ ಸರ್? ನನಗೆ ಏನಿಲ್ಲ. ಇಫ್ ಯು ಆರ್ ಇನ್ ದ ಇನಿಷಿಯಲ್ ಸ್ಟೇಜ್, ನೀವೇನರ ಇನಿಷಿಯಲ್ ಸ್ಟೇಜ್ ಒಳಗಿದ್ರಿ, ನೀವು ಇನಿಷಿಯಲ್ ಕಂಪ್ನೀಸ್ ಇದ್ರಿ, ಅಥವಾ ನಿಮ್ಮ ಕಂಪನಿ ಈಗ ಸ್ಟಾರ್ಟ್ ಆಗಿತ್ತು, ಅಥವಾ ನಿಮ್ಮ ಕಂಪನಿ ಅಷ್ಟು ಸ್ಪೇಸನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ, ಸೊ ಅವಾಗ ಪ್ರಾಬ್ಲಮ್ ಆಗ್ತದೆ. ಸೊ ಪ್ರಾಬ್ಲಮ್ ಏನಾಗ್ತದೆ? ವಿ ನೀಡ್ ಟು ಇನ್ಕ್ರೀಸ್ ದ ಸ್ಪೇಸ್. ಕಾಸ್ಟ್ ಏನಾಗ್ಲಿಕ್ಕತ್ತದ? ನಂದು ಕಾಸ್ಟ್ ಜಾಸ್ತಿ ಆಗೋದು ಹೋಗ್ತದೆ. ಕಾಸ್ಟ್ ಜಾಸ್ತಿ ಆಗೋದ್ರಿಂದ ನನಗೆ ಮೇಂಟೆನೆನ್ಸ್ ಚಾರ್ಜಸ್ ಜಾಸ್ತಿ ಆಗೋದು ಹೋಗ್ತಾವೆ. ಸೊ ದಿಸ್ ಇಸ್ ವಾಟ್ ಅ ಪ್ರಾಬ್ಲಮ್ ವಿ ಆರ್ ಗೋಯಿಂಗ್ ಟು ಫೇಸ್. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ವಾಟ್ ವಿ ನೀಡ್ ಟು ಡೂ? ಅದಕ್ಕೆ ಶ್ಯಾಮ್ ಒಬ್ಬ ಪ್ರೊವೈಡರ್ ಅದಾನ, ದಟ್ ಈಸ್ ಅ ರಾಮ್. ಆ ರಾಮಿಗೆ ಹೋಗಿ ಶ್ಯಾಮ್ ಕ್ಲೌಡ್ ಪ್ರೊವೈಡರ್ ಏನು ಮಾಡ್ತಾನೆ? ರಾಮ್ ಇಸ್ ಅನ್ ಅ ಕ್ಲೌಡ್ ಪ್ರೊವೈಡರ್, ಶ್ಯಾಮ್ ಇಸ್ ಅನ್ ಅ ಕ್ಲೈಂಟ್. ಹೋಗಿ ಏನು ಹೇಳ್ತಾನೆ ಅಂತಂದ್ರೆ ಐ ನೀಡ್ ದಿಸ್ ಮಚ್ ಸ್ಪೇಸ್ ಫಾರ್ ರೆಂಟ್. ನನಗೊಂದಿಷ್ಟು ಜಾಗನ ನೀನು ರೆಂಟಿಗೆ ಕೊಡು ಅಂತ ಹೇಳ್ತಾನೆ. ಇವತ್ತಿನ ಮಟ್ಟಿಗೆ ಇಷ್ಟು ಜಾಗ ಬೇಕು. ಅಸ್ಯೂಮ್ ದ್ಯಾಟ್ ಇವತ್ತಿನ ಮಟ್ಟಿಗೆ ನನಗೆ 2 GB ಡೇಟಾ ಅದ ನನ್ನ ಹತ್ರ. ಸೊ ನಾನು 2 GB ಬೇಕು. ಹೆಂಗೆ ನಿನ್ನ ಡೇಟಾ ಇನ್ಕ್ರೀಸ್ ಆಗ್ತದೆ ಹಂಗೆ ನಿನಗೆ ಪ್ರೊವೈಡರ್ ಏನು ಮಾಡ್ಕೋತ ಹೋಗ್ತಾನೆ ಅಂತಂದ್ರೆ ಸ್ಪೇಸನ್ನು ಇನ್ಕ್ರೀಸ್ ಮಾಡ್ಕೋತ ಹೋಗ್ತಾನೆ. ಇವತ್ತು 2 GB ಇತ್ತು, ನಾಳೆ ಅದು 6 GB ಆಯಿತು, ನಾಡ್ದು 7 GB ಆಯಿತು. ಅದಕ್ಕೆ ಈ ಡೈಗ್ರಾಮ್ ಒಳಗಡೆ ರಾಮ್ ಏನು ಮಾಡ್ಲಿಕ್ಕತ್ತಾನ ಅಂದ್ರೆ ಅವ್ನ ಸರ್ವರ್ ಒಳಗಡೆ ಸ್ಪೇಸಸ್ಸನ್ನು ಜಾಸ್ತಿ ಮಾಡ್ಕೊಂಡಾನ. 4 ಡೇಟಾಬೇಸನ್ನು ತೋರಿಸಿದ್ದದ. ಕರೆಕ್ಟ್ ಅದನ್ನು ಸ್ಪೇಸ್ ಜಾಸ್ತಿ ಹಾಕೋತ ಹೋಗ್ತದೆ. ಇದು ಪ್ರೊವೈಡರ್, ಕ್ಲೌಡ್ ಪ್ರೊವೈಡರ್ ಪ್ರೊವೈಡ್ ಮಾಡ್ತಾನೆ. ಶ್ಯಾಮ್ ಅವನ ಹತ್ರ ಹೋಗಿ ಏನು ಮಾಡ್ಲಿಕ್ಕತ್ತಾನ? ತನ್ನ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತಾನ.
ಯಾಕಲ್ಲಿ ಹೋದವ? ಪ್ರಾಬ್ಲಮ್ ಈಸ್ ದ್ಯಾಟ್ ಹ್ಯೂಜ್ ಡೇಟಾ ಈಸ್ ವಿತ್ ಅಸ್. ಅದು ಒಂದೇ ಇಲ್ಲ ನನಗೆ, ಅದು ಒಂದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ, ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಬರ್ತಾವೆ. ಐ ಕ್ಯಾನಾಟ್ ಟೇಕ್ ದ ಕಂಪ್ಯೂಟರ್ ವಿತ್ ಮೀ ಇನ್ ದ ಹೋಮ್. ನನ್ನ ಜೊತೆ ನಾನು ಕಂಪ್ಯೂಟರನ್ನು ತೊಗೊಂಡು ಹೋಗ್ಲಿಕ್ಕೆ ಬರೋಂಗಿಲ್ಲ. ಅಸ್ಯೂಮ್ ದ್ಯಾಟ್ ಈಗ ನಾ ಏನೋ ಒಂದು ನೋಟ್ಸನ್ನು ಮಾಡ್ಲಿಕ್ಕತ್ತಿದ್ದೆ ಕಾಲೇಜ್ ಕಂಪ್ಯೂಟ್ರ್ ಒಳಗಡೆ. ಆ ಕಾಲೇಜ್ ಕಂಪ್ಯೂಟ್ರ್ ಒಳಗಡೆ ಉಳೀತು ನೋಟ್ಸ್ ಅಂತಂದರೆ, ಆ ಕಾಲೇಜ್ ಕಂಪ್ಯೂಟ್ರನ್ನ ನಾನು ಮನೆಗೆ ತೊಗೊಂಡು ಬಂದು ಮಾಡ್ಲಿಕ್ಕೆ ಆಗಂಗಿಲ್ಲ. ನನ್ನ ಹತ್ರ ಲ್ಯಾಪ್ಟಾಪ್ ಅದ ಮನೆ ಒಳಗಡೆ. ಸೊ ಅದನ್ನೇ ನಾನು ಜಿಮೇಲ್ ಒಳಗೆ ಏನಾರ ಸ್ಟೋರ್ ಮಾಡಿದ್ದೆ ಅಂತಂದ್ರೆ, ಅಥವಾ ಗೂಗಲ್ ಡ್ರೈವ್ ಒಳಗೆ ಏನಾರ ಸ್ಟೋರ್ ಮಾಡಿದ್ದೆ ಅಂತಂದ್ರೆ, ನಾ ಏನು ಮಾಡ್ಬೋದು, ಅದನ್ನು ಆ್ಯಕ್ಸಸ್ ಮಾಡ್ಬೋದು ಥ್ರೂ ದ ಇಂಟರ್ನೆಟ್. ಇಂಟರ್ನೆಟ್ ಇರಲಾರ್ದೆ ನೀವು ಗೂಗಲ್ ಡ್ರೈವ್ ಆಗಲಿ ಜಿಮೇಲ್ ಆಗಲಿ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಆ್ಯಕ್ಸಸ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ಗೂಗಲ್ ಡ್ರೈವ್ ಅಥವಾ ಜಿಮೇಲ್ ಅಥವಾ ನಿಮ್ಮ ಗೂಗಲ್ ಸರ್ವಿಸಸ್ ಏನು ಮಾಡ್ಲಿಕ್ಕತ್ತವ, ದೇ ಆರ್ ಪ್ರೊವೈಡಿಂಗ್ ದ ಕ್ಲೌಡ್ ಸರ್ವಿಸ್. ವಿತೌಟ್ ಇಂಟರ್ನೆಟ್ ಯು ಕ್ಯಾನಾಟ್ ಆ್ಯಕ್ಸಸ್ ಯುವರ್ ಡಾಕ್ಯುಮೆಂಟ್, ಯುವರ್ ಫೋಟೋಸ್, ಯುವರ್ ಡೇಟಾ ಇನ್ ದ ಗೂಗಲ್ ಕಂಪನಿ ಸರ್ವರ್ ಒಳಗಡೆ ಇರ್ತಕ್ಕಂಥ ಡೇಟಾನ ನೀವು ವಿತೌಟ್ ಇಂಟರ್ನೆಟ್ ಆ್ಯಕ್ಸಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಗೂಗಲ್ ಈಸ್ ಅನ್ ಕ್ಲೌಡ್ ಪ್ರೊವೈಡರ್ ಟು ಅಸ್. ಅರ್ಥ ಆಯ್ತಾ? ಈಗ ಕ್ಲೌಡ್ ಸ್ಟೋರೇಜ್ ಮಾಡೋದ್ರಿಂದ, ಕ್ಲೌಡ್ ಸ್ಟೋರೇಜ್ ಈಸ್ ನಥಿಂಗ್ ಬಟ್ ದ ನೇಮ್ ಟೆಲ್ಸ್ ಯು ಆರ್ ಸ್ಟೋರಿಂಗ್ ಯುವರ್ ಡೇಟಾ. ನಿಮ್ಮ ಡೇಟಾನ ನೀವು ಸ್ಟೋರ್ ಮಾಡ್ಲಿಕ್ಕತ್ತೀರಿ. ಎಲ್ಲಿ ಸ್ಟೋರ್ ಮಾಡ್ಲಿಕ್ಕತ್ತೀರಿ? ಇನ್ ದ ಪ್ರೊವೈಡರ್ಸ್ ಸರ್ವರ್. ಅಲ್ಲೊಂದಿಷ್ಟು ಸ್ಪೇಸಸ್ ಅದಾವ, ಅಲ್ಲಿ ಸೇವ್ ಮಾಡ್ಲಿಕ್ಕತ್ತೀರಿ. ಇದಕ್ಕೆ ನಾ ಕ್ಲೌಡ್ ಸ್ಟೋರೇಜ್ ಅಂತ ಕರಿತೀನಿ. ಇಟ್ ಈಸ್ ಅ ಪಾಪ್ಯುಲರ್ ನೌ ಡೇಸ್ ಇಟ್ ಈಸ್ ಅ ಪಾಪ್ಯುಲರ್. ಸೊ ಇದ್ರದ್ದು ಸ್ವಲ್ಪ ಓವರ್ವ್ಯೂವನ್ನು ನೋಡ್ಕೊತ ಹೋದ್ವಿ ಅಂತಂದ್ರೆ ನಮಗೊಂದಿಷ್ಟು ಅಡ್ವಾಂಟೇಜಸ್ ಸಿಗ್ತಾವೆ. ಕ್ಲೌಡ್ ಸ್ಟೋರೇಜಿಂದ ಒಂದಷ್ಟು ಅಡ್ವಾಂಟೇಜಸ್ ಓವರ್ವ್ಯೂ ಆಗಿ ತೊಗೊಂಡ್ವಿ ಅಂದ್ರೆ, ಅದನ್ನ ಮೇಲಿಂದ ನೋಡಿದ್ವಿ ಅಂತಂದ್ರೆ ನಾವೇನೇನು ಪಡ್ಕೊಂಡೀವಿ ಅಂದ್ರೆ, ಈಗ ನಾವೇನೇನು ಪಡ್ಕೊಳಿಕತ್ತೀವಿ ಅಂತ. ಸೊ ಒಂದು ನಿಮ್ಮ ಗೂಗಲ್ ಫೋಟೋಸನ್ನ ಎಕ್ಸಾಂಪಲ್ ಆಗಿ ತೊಗೊಂಡೆ ಅಂತಂದ್ರೆ, ಫೋಟೋನ ಕ್ಲಿಕ್ ಮಾಡ್ತೀರಿ, ಅದನ್ನು ಗೂಗಲ್ ಫೋಟೋಸ್ ಒಳಗೆ ಅಪ್ಲೋಡ್ ಮಾಡ್ತೀರಿ, ನಿಮ್ಮ ಹತ್ರ ಡೆಲೀಟ್ ಆಗತ್ತೆ. ಡೆಲೀಟ್ ಆದಾಗ ಅದನ್ನು ನೀವು ಯಾವ ಜಾಗದೊಳಗೆ ನಿಂತು ಶೇರ್ ಮಾಡಿರ್ತೀರ ಅಲ್ಲೇ ಹೋಗಬೇಕು, ಅಥವಾ ಎಲ್ಲಿ ಕೂತಿರ್ತೀರ ಅಲ್ಲಿದನೇ ಆ್ಯಕ್ಸಸ್ ಆಗ್ತದೋ, ಎಲ್ಲಿ ಕೂತಿರ್ತೀರ ಅಲ್ಲಿದನೂ ಆ್ಯಕ್ಸಸ್ ಆಗ್ತದೆ. ನೀವೆಲ್ಲೇ ಇದ್ದರೂ ಕೂಡ, ಯಾವುದೇ ಲೊಕೇಶನ್ ಒಳಗಿದ್ರೂ ಕೂಡ, ಎನಿ ಲೊಕೇಶನ್ ಒಳಗಿದ್ರೂ ಕೂಡ ಅದೇನಾಗ್ತದೆ, ಆ್ಯಕ್ಸಸ್ ಆಗ್ತದೆ. ಆಮೇಲೆ ಯಾವುದೇ ತರಹದ ಮೆಮರಿ USB ಅಂಥ ಡಿವೈಸಸನ್ನು ನೀವು ಕ್ಯಾರಿ ಔಟ್ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ಕ್ಲೌಡ್ ಸರ್ವರ್ ಒಳಗದ, ಇಂಟರ್ನೆಟ್ನಲ್ಲಿ ಅದ. ಸೊ ಯು ಕ್ಯಾನಾಟ್ ಟೇಕ್ ಎನಿ ಡಿವೈಸಸ್ ಸಚ್ ಆಸ್ ಅ ಪೆನ್ ಡ್ರೈವ್. ಯಾವುದೇ ಡಿವೈಸಸ್ ಒಳಗಿಲ್ಲ, ಅದೆಲ್ಲದ ಕ್ಲೌಡ್ ಒಳಗದ. ಸೊ ಯು ಕ್ಯಾನಾಟ್ ಕ್ಯಾರಿ ಔಟ್ ದ ಎನಿ ಫಿಸಿಕಲ್ ಡಿವೈಸಸ್ ಹಿಯರ್. ಆ್ಯಂಡ್ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ನೀ ಯಾವುದೇ ಮೊಬೈಲಿಂತ್ರನೂ ಆ್ಯಕ್ಸಸ್ ಮಾಡ್ಬೋದು. ಮೊಬೈಲಿಂತ್ರ ಅಷ್ಟೇ ಆ್ಯಕ್ಸಸ್ ಮಾಡ್ಬೋದು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ನಿನ್ನ ಲ್ಯಾಪ್ಟಾಪಿಂತ್ರ ಆ್ಯಕ್ಸಸ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಜಿಮೇಲ್ ಅಕೌಂಟ್ ನನ್ನ ಲ್ಯಾಪ್ಟಾಪ್ನಲ್ಲೂ ಮಾಡ್ಬೋದು, ನಿಮ್ಮ ಲ್ಯಾಪ್ಟಾಪ್ನಲ್ಲೂ ಮಾಡ್ಬೋದು. ದಟ್ ಈಸ್ ವಾಟ್ ದೇರ್ ಈಸ್ ಅ ನೋ ರಿಸ್ಟ್ರಿಕ್ಷನ್. ಇದ್ರ ಸಲುವಾಗಿ ಈ 3-4 ಪಾಯಿಂಟ್ ಏನದಾವಲ್ಲ, ಆ 4 ಪಾಯಿಂಟ್ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ದ ಕ್ಲೌಡ್ ಪ್ರೊವೈಡರ್ಸ್ ಸರ್ವಿಸ್. ಸೊ ದಟ್ ಈಸ್ ಅ ಕ್ಲೌಡ್ ಸ್ಟೋರೇಜ್. ಸೊ ಲೆಟ್ ಮಿ ಗೋ ಟು ದ ಬ್ಯಾಕ್ ಟು ಮೈ ನೋಟ್ಸ್. ವೆಲ್, ಇಷ್ಟೊತ್ತನ ಏನು ಡಿಸ್ಕಸ್ ಮಾಡಿದ್ವಿ ಅದೇ ನೋಟ್ಸ್ ಒಳಗಡೆ ಅದ. ಕ್ಲೌಡ್ ಸ್ಟೋರೇಜ್ ಇನ್ವಾಲ್ವ್ಸ್ ಎಕ್ಸಾಕ್ಟ್ಲಿ ವಾಟ್ ದ ನೇಮ್ ಸಜೆಸ್ಟ್. ಅಂದ್ರೆ ಸ್ಟೋರಿಂಗ್ ಯುವರ್ ಡೇಟಾ ಆನ್ ಟು ದ ಕ್ಲೌಡ್. ನಿಮ್ಮ ಡೇಟಾನ ನೀವು ಕ್ಲೌಡಲ್ಲಿ ಸ್ಟೋರ್ ಮಾಡ್ತೀರಿ. ಆ್ಯಸ್ ವಿತ್ ಅದರ್ ಕ್ಲೌಡ್ ಸರ್ವಿಸ್ ಯು ಕ್ಯಾನ್ ಆ್ಯಕ್ಸಸ್ ದ ಡೇಟಾ ಸ್ಟೋರ್ಡ್ ಆನ್ ದ ಕ್ಲೌಡ್ ವಯಾ ಇಂಟರ್ನೆಟ್ ಮುಖಾಂತರನೇ ನೀವು ಆ್ಯಕ್ಸಸ್ ಮಾಡಬೇಕು. ಈ ಚಾಪ್ಟರ್ ಒಳಗಡೆ ನಾವು ಏನೇನು ಹೈಲೈಟ್ ಮಾಡಾಕತ್ತೀವಿ, ಏನೇನು ಕಲಿಯಾಕತ್ತೀವಿ. ಒಂದೇದು ನಾವು ಅರ್ಥ ಮಾಡ್ಕೊಂಡಿವಿ ವಾಟ್ ಈಸ್ ದ ಕ್ಲೌಡ್ ಸ್ಟೋರೇಜ್. ನನ್ನ ಡೇಟಾನ ನಾನು ಕ್ಲೌಡ್ ಪ್ರೊವೈಡರ್ ಹತ್ರ ಸ್ಟೋರ್ ಮಾಡ್ತೀನಿ ಥ್ರೂ ದ ಇಂಟರ್ನೆಟ್. ವಿ ಕ್ಯಾನಾಟ್ ಆ್ಯಕ್ಸಸ್ ದ ಡೇಟಾ ಫ್ರಾಮ್ ದ ಸ್ಟೋರೇಜ್ ವಿತೌಟ್ ಇಂಟರ್ನೆಟ್ಟಿಗೆ ನಾವು ಏನಂತ ಹೆಸರು ಕರಿತೀವಿ, ಕ್ಲೌಡ್ ಅಂತ ಕರಿತೀವಿ. ವೆರಿ ಗುಡ್, ನೆನಪಿರಲಿ. ಸೊ ಓವರ್ ವ್ಯೂ ಒಳಗೆ ಏನು ನೋಡಿದ್ವಿ ನಾವು, ಕ್ಲೌಡ್ ಸ್ಟೋರೇಜ್ ಹ್ಯಾಸ್ ಅ ನಂಬರ್ ಆಫ್ ಅಡ್ವಾಂಟೇಜಸ್ ಓವರ್ ಟ್ರೆಡಿಷ್ನಲ್ ಡೇಟಾ ಸ್ಟೋರೇಜ್. ಏನದ ಅಡ್ವಾಂಟೇಜ್ ಅಂತಂದ್ರೆ, ಇಫ್ ಯು ಸ್ಟೋರ್ ಯುವರ್ ಡೇಟಾ ಆನ್ ದ ಕ್ಲೌಡ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಎನಿ ಲೊಕೇಶನ್. ಯಾವುದೇ ಲೊಕೇಶನ್ ಆದರೂ ಕೂಡ ನಿಮಗೆ ಏನಾಗ್ತದೆ, ಡೇಟಾ ಸಿಗುತ್ತೆ. ಇನ್ನೊಂದು ಏನು ಹೇಳ್ತದೆ ಪಾಯಿಂಟ್, ಹಿಯರ್ ವರ್ಕರ್ಸ್ ಡೋಂಟ್ ಯೂಸ್ ಸೇಮ್ ಕಂಪ್ಯೂಟರ್ ಟು ಆ್ಯಕ್ಸಸ್ ಡೇಟಾ ನಾರ್ ದೇ ಡೋಂಟ್ ಕ್ಯಾರಿ ಎನಿ ಫಿಸಿಕಲ್ ಡಿವೈಸ್ ಅರೌಂಡ್ ದೆಮ್. ಯಾವುದೇ ವರ್ಕರ್ಸಿಗೆ ನೀವು ಅಲ್ಲಿ ತಮ್ಮ ಲ್ಯಾಪ್ಟಾಪ್ದಿಂತ್ರನೂ ಆ್ಯಕ್ಸಸ್ ಮಾಡೋಕ್ಕೆ ಬಿಡಬೇಕು, ಆಮೇಲೆ ಅವ್ರ ಕಂಪ್ಯೂಟರ್ದಿಂತ್ರನೂ ಆ್ಯಕ್ಸಸ್ ಮಾಡೋಕ್ಕೆ ಬಿಡಬೇಕು, ಅವ್ರ ಮೊಬೈಲ್ ಒಳಗೂ ಆ್ಯಕ್ಸಸ್ ಮಾಡೋಕ್ಕೆ ಬಿಡಬೇಕು. ಅದನ್ನೆಲ್ಲ ಯಾರು ಮಾಡ್ತಾರೆ, ನನಗಿಲ್ಲೇ ಕ್ಲೌಡ್ ಸ್ಟೋರೇಜ್ ಸಿಸ್ಟಮ್ ಮಾಡ್ಲಿಕ್ಕತ್ತದ.
ಇದು ಜಸ್ಟ್ ಓವರ್ ವ್ಯೂ. ಈಗ ಇಲ್ಲೊಂದಿಷ್ಟು ಪಾಯಿಂಟ್ಸ್ ಅದಾವೆ, ಬೇಸಿಕ್ ಪಾಯಿಂಟ್ಸ್ ಅಬೌಟ್ ದ ಕ್ಲೌಡ್ ಸ್ಟೋರೇಜ್. ಏನೇನು ಹೇಳಿಕತ್ತದ ಸ್ವಲ್ಪ ಲಕ್ಷ ಕೊಡ್ರಿ, ಕಾನ್ಸಂಟ್ರೇಟ್ ಮಾಡಿರಿ. ದೇರ್ ಆರ್ 100 ಆಫ್ ಡಿಫ್ರೆಂಟ್ ಕ್ಲೌಡ್ ಸ್ಟೋರೇಜ್ ಸಿಸ್ಟಮ್ಸ್ ಆ್ಯಂಡ್ ಸಮ್ ಆರ್ ವೆರಿ ಸ್ಪೆಸಿಫಿಕ್ ಇನ್ ವಾಟ್ ದೇ ಡೂ. ಏನು ಹೇಳಿಕತ್ತಾನಂದ್ರೆ ಸಿಂಪಲ್ ಹೇಳ್ತಾನೆ ರೀ, ಬೇಸಿಕ್ ಒಳಗೆ ಭಾಳಷ್ಟು ಕ್ಲೌಡ್ ಪ್ರೊವೈಡರ್ಸ್ ಅದಾರ, ಮಾರ್ಕೆಟ್ ಒಳಗೆ. ಅಸ್ಯೂಮ್ ದ್ಯಾಟ್ ಅಮೆಜಾನ್ ಈಸ್ ದೇರ್, ಗೂಗಲ್ ಈಸ್ ದೇರ್, ಸಮ್ ಅದರ್ ಕಂಪ್ನಿ ಕಾಲ್ಡ್ ಆಸ್ ಅ ಮೈಕ್ರೋಸಾಫ್ಟ್ ಈಸ್ ದೇರ್. ಸೊ ಅವರು ಏನು ಮಾಡ್ಲಿಕ್ಕತ್ತಾರ ಅಂತಂದ್ರೆ ತಮ್ಮನ್ನು ತಾವು ಕ್ಯಾಟಗರೈಸ್ ಮಾಡ್ಕೊಳಿಕತ್ತಾರ. ಒಬ್ಬರು ಎಲ್ಲ ಫೆಸಿಲಿಟೀಸನ್ನು ಕೊಡ್ತಾರೆ, ಇನ್ನೊಂದಷ್ಟು ಜನ ಪರ್ಟಿಕ್ಯುಲರ್ ಫೆಸಿಲಿಟೀಸನ್ನು ಕೊಡ್ತಾರೆ. ಜನರಲ್ ಪರ್ಪಸ್ ಆ್ಯಂಡ್ ಸ್ಪೆಸಿಫಿಕ್ ಪರ್ಪಸ್ ಅಂತ ಇಟ್ಕೋಬೋದು ನೀವು. ಜನರಲ್ ಪರ್ಪಸ್ ಅಂತಂದ್ರೆ ಕೆಲವೊಂದು ಕಂಪ್ನೀಸ್ ಇಮೇಲ್ನ ಅಷ್ಟೇ ಪ್ರೊವೈಡ್ ಮಾಡ್ತಾವೆ, ದೇ ಆರ್ ನಾಟ್ ಪ್ರೊವೈಡಿಂಗ್ ಅದರ್ ಸರ್ವಿಸಸ್. ಕರೆಕ್ಟ್ ಅದನ. ಇನ್ನು ಗೂಗಲ್ ಅಂತ ಬಂದಾಗ ಅದು ಎಲ್ಲ ಕೈಂಡ್ ಆಫ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತದೆ. ಕರೆಕ್ಟ್ ಅದ್ರಿ. ಒಂದು ಕಂಪ್ನಿ ಏನು ಮಾಡ್ತದೆ ಅಂದ್ರೆ ಇಮೇಲ್ನ ಅಷ್ಟೇ ಕೊಡ್ತದೆ, ಇನ್ನೊಂದು ಕಂಪ್ನಿ ಎಲ್ಲ ಥರದ ಸರ್ವಿಸಸ್ ಅಂದ್ರೆ ಏನು, ಸಾಫ್ಟ್ವೇರನ್ನು ಸರ್ವಿಸ್ ಆಗಿ ಕೊಡ್ತದೆ, ಹಾರ್ಡ್ವೇರನ್ನು ಸರ್ವಿಸ್ ಆಗಿ ಕೊಡ್ತದೆ, ಡೇಟಾನ ಸರ್ವಿಸ್ ಆಗಿ ಕೊಡ್ತದೆ. ಸೊ ಇಷ್ಟೆಲ್ಲ ಇದ್ದಿದ್ರಂತ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಕ್ಯಾಟಗರೈಸ್ ಮಾಡ್ಕೊಳಿಕತ್ತಾರ. ಏನಂತ ಹೇಳ್ತಾನ ಅಂತಂದ್ರೆ ನೇಚರ್ ಓರಿಯೆಂಟೆಡ್ ಅಂತಂದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಮಾತ್ರ, ಆ್ಯಂಡ್ ಸ್ಟೋರ್ ಜಸ್ಟ್ ಇಮೇಲ್ ಆ್ಯಂಡ್ ಡಿಜಿಟಲ್ ಪಿಕ್ಚರ್ಸ್. ಇಂಥ ಪ್ರೊವೈಡರ್ಸ್ ಏನು ಮಾಡ್ತಾರೆ, ನೈಚ್ ಓರಿಯೆಂಟೆಡ್ ಪ್ರೊವೈಡರ್ಸ್ ಏನು ಮಾಡ್ಲಿಕ್ಕತ್ತಾರ ಅಂತಂದ್ರೆ ದೇ ಆರ್ ಸ್ಟೋರಿಂಗ್ ಜಸ್ಟ್ ಇಮೇಲ್ಸ್ ಆ್ಯಂಡ್ ಡಿಜಿಟಲ್ ಪಿಕ್ಚರ್ಸ್. ಇನ್ನೊಂದಷ್ಟು ಪ್ರೊವೈಡರ್ಸ್ ಅದಾರ, ಸಮ್ ಪ್ರೊವೈಡರ್ಸ್ ಆರ್ ದೇರ್, ದೇ ಆರ್ ಗೋಯಿಂಗ್ ಟು ಸ್ಟೋರ್ ಆಲ್ ಕೈಂಡ್ ಆಫ್ ಅ ಡೇಟಾ, ಎಲ್ಲ ಥರದ ಡೇಟಾನ ಸ್ಟೋರ್ ಮಾಡ್ತಾರೆ. ಒಂದಷ್ಟು ಪ್ರೊವೈಡರ್ಸ್ ಏನು ಮಾಡ್ತಾರೆ, ಜಸ್ಟ್ ಇಮೇಲ್ ಆ್ಯಂಡ್ ಡಿಜಿಟಲ್ ಫೋಟೋಸನ್ನು. ಇನ್ನೊಂದಷ್ಟು ಜನ ಪ್ರೊವೈಡರ್ಸ್ ಏನು ಮಾಡ್ತಾರೆ, ಆಲ್ ಕೈಂಡ್ ಆಫ್ ಅ ಡೇಟಾಸ್. ಎರಡು ಕ್ಯಾಟಗರಿಯನ್ನು ಮಾಡ್ಕೋತಾರೆ. ಎರಡೂ ಕ್ಯಾಟಗರಿಯನ್ನು ಮಾಡ್ಕೊಂಡ ತಕ್ಷಣ ಅವ ಏನು ಹೇಳಲಿಕ್ಕತ್ತಾನಂತಂದ್ರೆ ಇಲ್ಲಿ ನೋಡ್ರಿ, ಬೇಸಿಕ್ ವರ್ಕಿಂಗ್ ಆಫ್ ದ ಕ್ಲೌಡ್ ಸ್ಟೋರೇಜ್. ನಿಮ್ಗೆ ಬೇಸಿಕ್ ವರ್ಕ್ ಮಾಡಲಿಕ್ಕೆ ಕ್ಲೌಡ್ ಸ್ಟೋರೇಜ್ ಮುಖಾಂತರ ವರ್ಕ್ ಮಾಡೋದು ಹೆಂಗೆ, ಅಥವಾ ಕ್ಲೌಡ್ ಸ್ಟೋರೇಜ್ ಹೆಂಗೆ ವರ್ಕ್ ಆಗ್ತದೆ ಅಂತ ಹೇಳಿಕತ್ತಾನ. ಏನು ಹೇಳಿಕತ್ತಾನ, ಅಟ್ ಮೋಸ್ಟ್ rudimentary level, a cloud storage system just need one data server connected to the internet. ನಾನು ಕೆಳಗಡೆ ಡೈಗ್ರಾಮ್ ಒಳಗೆ ಕೊಟ್ಟೀನಿ. ಒಬ್ಬ ಸಬ್ಸ್ಕ್ರೈಬರ್ ಅದಾನ, ಒಂದು ಡೇಟಾ ಸರ್ವರ್ ಅದ, ಡೇಟಾ ಸರ್ವರ್ ಒಳಗಡೆ ಒಂದಷ್ಟು ಫೈಲ್ಸನ್ನು ಹಾಕ್ತಾನೆ. ಅಜ್ಯೂಮ್ ದ್ಯಾಟ್ ಯು ಆರ್ ಅ ಸಬ್ಸ್ಕ್ರೈಬರ್, ನೀವು ಸಬ್ಸ್ಕ್ರೈಬರ್ ಇದ್ದೀರಿ. ಎದ್ರ ಸಬ್ಸ್ಕ್ರೈಬರ್, ಅಜ್ಯೂಮ್ ದ್ಯಾಟ್ ಹೀ ಈಸ್ ಅ ಟೀಚರ್, subscriber is a teacher. He is uploading his videos on the data server through the ಇಂಟರ್ನೆಟ್ ಮುಖಾಂತರ ಅವ ಏನು ಮಾಡ್ಲಿಕ್ಕತ್ತಾನಂತಂದರೆ ಯೂಟ್ಯೂಬ್ ಸರ್ವರ್ ಒಳಗಡೆ ಹಾಕ್ಲಿಕ್ಕತ್ತಾನ. ಅಂದರೆ ನಿಮಗೆ ಬೇಸಿಕಲಿ ಕ್ಲೌಡ್ ಸ್ಟೋರೇಜ್ ಮಾಡಲಿಕ್ಕೆ ಏನು ಬೇಕು, ಒಂದು ಸರ್ವರ್ ಬೇಕು ವಿಚ್ ಈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಯೂಟ್ಯೂಬ್ದೊಂದು ಸರ್ವರ್ ಅದ, ಆ ಸರ್ವರ್ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗ್ಯದ. ಥ್ರೂ ದ್ಯಾಟ್ ಯು ಆರ್ ಗೋಯಿಂಗ್ ಟು ಆ್ಯಕ್ಸಸ್ ಫರ್ದರ್ ನೋಡೋಣಂತ. ಈಗ ಇಲ್ಲಿ ಏನು ಮಾಡ್ತಾನಂತಂದ್ರೆ ಸಬ್ಸ್ಕ್ರೈಬರ್ ತನ್ನ ಫೈಲ್ಸನ್ನು ಕಾಪಿ ಮಾಡ್ತಾನೆ, ಇಲ್ಲಿ ತನ್ನ ಸರ್ವರ್ ಒಳಗಡೆ, ಯಾವುದು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗೋದಲ್ಲ ಆ ಸರ್ವರ್ ಒಳಗಡೆ. ಸೊ ಆ ಸರ್ವರ್ ಏನು ಮಾಡ್ಬೋದು ಅದು ಅಂತಂದ್ರೆ, ಒಂದು ಅದು ಸೆಂಡ್ ಮಾಡಬೇಕು ಡೇಟಾನ, ಇನ್ನೊಂದು ಆ ಕಡೆಯಿಂದ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಈ ಕಡೆಯಿಂದ ರೆಸ್ಪಾಂಡು ಮಾಡಬೇಕು, ಆ ಕಡೆ ಅವನಿಗೆ ರಿಕ್ವೆಸ್ಟಿಗೆ ಆಕ್ಸೆಸ್, ಅಂದ್ರೆ ಅವೇನು ರಿಕ್ವೆಸ್ಟ್ ಯಾಕೆ ಮಾಡ್ಕೊಳಿಕತ್ತಾನ, ನಿನ್ನ ಹತ್ರ ನಂದೊಂದು ಫೈಲ್ ಅದ, ನಾನು ಅದನ್ನು ಆಕ್ಸೆಸ್ ಮಾಡ್ತೀನಿ. ಈ ಕಡೆದು ಏನಾಗಬೇಕು, ಅವ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಡೇಟಾ ಸೆಂಡ್ ಆಗಬೇಕು, ಆ್ಯಸ್ ಇಫ್ ಯುವರ್ ಕ್ಲೈಂಟ್ ಆ್ಯಂಡ್ ಸರ್ವರ್ ಆರ್ಕಿಟೆಕ್ಚರ್. ಅರ್ಥ ಆಯ್ತಾ? ಸೊ ಇದು ಬೇಸಿಕ್ ವರ್ಕಿಂಗ್ ಆಫ್ ದ ಕ್ಲೌಡ್ ಸ್ಟೋರೇಜ್. ಸಬ್ಸ್ಕ್ರೈಬರ್ ಈಸ್ ದೇರ್, ಹಿ ಈಸ್ ಗೋಯಿಂಗ್ ಟು ಕಾಪಿ ಹಿಸ್ ಫೈಲ್ into the data server which is connected to the ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗ್ಯದ. ಅಲ್ಲಿದಿಂತ ಡೇಟಾ ಸೆಂಡೂ ಆಗಬೇಕು. ಆಮೇಲೆ ಈ ಕ್ಲೈಂಟಿಗೆ ಏನದಲ್ಲ, ಈ ಕ್ಲೈಂಟಿಗೆ ನಿನಗೆ ಆ್ಯಕ್ಸೆಸನ್ನು ಅಲೋನು ಮಾಡಬೇಕು. ಇಷ್ಟೆಲ್ಲ ಸೆಂಡ್ ಆಗಿದ್ದು ಅವನಿಗೆ ರೀಚ್ ಆಗಲಿಕ್ಕೆ, ಕ್ಲೈಂಟಿಗೆ ರೀಚ್ ಆಗಲಿಕ್ಕೆ, ಕ್ಲೈಂಟ್ ನೀನು ಆ್ಯಕ್ಸೆಸ್ ಮಾಡಲಿಕ್ಕೆ ಮಿಡಲ್ ಒಬ್ಬರು ವ್ಯಕ್ತಿ ಬರ್ತಾರೆ. ಮಿಡಲ್ ಒಂದು ಹೆಲ್ಪ್ ಲೈನ್ ಬರುತ್ತೆ. ಯಾವುದದು, ವೆಬ್ ಬೇಸ್ಡ್ ಇಂಟರ್ಫೇಸ್. ಇಷ್ಟೆಲ್ಲವನ್ನು ನೀವು ಕ್ಲೈಂಟ್ಸ್ ಹೆಂಗೆ ಮಾಡ್ತೀರಿ, ವೆಬ್ ಬೇಸ್ಡ್ ಇಂಟರ್ಫೇಸ್ ಮುಖಾಂತರ ಮಾಡ್ತೀರಿ. ವೆಬ್ ಬೇಸ್ಡ್ ಇಂಟರ್ಫೇಸ್ ಇನ್ ದ ಸೆನ್ಸ್ ನಥಿಂಗ್ ಬಟ್ ವೆಬ್ಸೈಟ್ಸ್ ಮುಖಾಂತರ ನೀವೆಲ್ಲ ಏನು ಮಾಡ್ತೀರಿ. ಈಗ ಅಸ್ಯೂಮ್ ದ್ಯಾಟ್ ಯೂಟ್ಯೂಬ್, ಯು ಆರ್ ಸಬ್ಸ್ಕ್ರೈಬಿಂಗ್ ಟು ದ ಯೂಟ್ಯೂಬ್ ಸಮ್ ಚಾನಲ್ಸ್, ಯಾವುದೋ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ.
ಆ ಸಬ್ಸ್ಕ್ರೈಬ್ ಆದಂಥ ಚಾನಲ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋಸನ್ನು ನೀವು ಆ್ಯಕ್ಸಸ್ ಮಾಡಬೇಕಾಗ್ಯದ. ಆ್ಯಕ್ಸಸ್ ಮಾಡಬೇಕು ಅಂದ್ರೆ ನಿಮಗೊಂದು ವೆಬ್ ಡಿಸೈನ್ಡ್ ಇಂಟರ್ಫೇಸ್ ಸಿಗ್ತದೆ, ದ್ಯಾಟ್ ಈಸ್ ಯೂಟ್ಯೂಬ್ ಆ್ಯಪ್. ಆ ಆ್ಯಪ್ ಮುಖಾಂತರ ನೀವೇನು ಮಾಡ್ತೀರಿ, ಆ ಸರ್ವರಿಗೆ ಆ್ಯಕ್ಸಸ್ ಮಾಡ್ತೀರಿ, ಆ ಸರ್ವರನ್ನು ಆ್ಯಕ್ಸಸ್ ಮಾಡ್ತೀರಿ. ಅಲ್ಲಿದ್ದಿರೋ ಡೇಟಾ ನಿಮಗೇನಾಗ್ತದೆ, ವ್ಯೂ ಆಗ್ತದೆ. ಇಷ್ಟೆಲ್ಲವೂ ಇಂಟರ್ನೆಟ್ ಇರಲಾರ್ದೆ ನಡೆಯಂಗಿಲ್ಲ. ಸೊ ದ ಯೂಟ್ಯೂಬ್ ಸರ್ವರ್ ಈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಗಾಟ್ ಇಟ್? ಓಕೆ, ಲೆಟ್ ಮೀ ಸರ್ one question. There is a huge number of videos are there. ಡೈಲಿ ನಾನು 1 GB ಅಪ್ಲೋಡ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದು GB ಅಪ್ಲೋಡ್ ಮಾಡ್ತೀನಿ, ಮತ್ತೊಂದು GB ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಯೂಟ್ಯೂಬ್ ಒಳಗೆ. ಸೊ ಅವಾಗ ಏನಾಗತ್ತಲ್ಲಿ ಆ್ಯಕ್ಚುಲಿ ನನಗೆ ಸ್ಪೇಸ್ ಏನಾಗ್ಲಿಕ್ಕತ್ತದ, ಏನಿಲ್ಲ, ಕೆಳಗಡೆ ಒಂದು ಡೈಗ್ರಾಮ್ ಅದ, ಆ ಡೈಗ್ರಾಮ್ ಒಳಗಡೆ ಸರ್ವರ್ ಅದ, ಆ ಸರ್ವರ್ ಒಳಗೆ ಒಂದಷ್ಟು ಸ್ಪೇಸ್ ಅದಾವೆ. ಆ ಸ್ಪೇಸ್ ಡೇ ಬೈ ಡೇ ಅಥವಾ ನಿನ್ನ ಡೇಟಾ ಇನ್ಕ್ರೀಸ್ ಆದಂಗೆ, ಡೇ ಬೈ ಡೇ ಆಗಲಿ ಅಥವಾ ನಿನ್ನ ಡೇಟಾ ಇನ್ಕ್ರೀಸ್ ಆದಂಗೆ ಏನಾಗ್ಲಿಕ್ಕತ್ತದ, ಇನ್ಕ್ರೀಸ್ ಆಗ್ಲಿಕ್ಕತ್ತದ. ದಿಸ್ ಇಸ್ ವಾಟ್ ಅ ಫ್ಯಾಕ್ಟ್ happens in the cloud storage. So let me see next point. ಇಲ್ಲಿ ನೋಡ್ರಿ, ಇಲ್ಲಿ ಒಂದೇ ಕೈಂಡ್ ಆಫ್ ಅ ಸರ್ವರ್ಸ್ ಇರಂಗಿಲ್ಲ. ದಟ್ ಈಸ್ ಒಂದೇ ಸರ್ವರ್ ಅದ ಅಂತ ಅನ್ಕೊಳಿಕ್ಕೆ ಹೋಗ್ಬೇಡ್ರಿ. ದೇರ್ ಆರ್ n ನಂಬರ್ ಆಫ್ ಸರ್ವರ್ಸ್, 100 ನಂಬರ್ ಆಫ್ ಸರ್ವರ್ಸ್ ಅದಾವೆ. ಬಿಕಾಸ್ ಯಾಕೆ ಬೇಕು ನನಗೆ ಅಷ್ಟು ಸರ್ವರ್ಸ್? ಈ ಗೂಗಲ್ ಕಂಪ್ನಿದು ಎಲ್ಲ ಕಡೆ ಸರ್ವರ್ಸ್ ಅದಾವೆ, ಅಜುಮ್ ದಟ್ ಬೆಂಗಳೂರು, ಪುಣೆ, ಬಾಂಬೆ ಎಲ್ಲ ಕಡೆ ಸರ್ವರ್ಸ್ ಅದಾವೆ. ಯಾಕೆ ಸರ್ವರ್ಸ್ ಅದಾವೆ? ಯಾಕೆ ಅದಾವ ಅಂತಂದ್ರೆ, ಇಫ್ ಒನ್ ಸರ್ವರ್ ಗೆಟ್ ಸಮಥಿಂಗ್ ಹಾರ್ಮ್, ಯಾವುದೋ ಒಂದು ಹಾರ್ಮ್ ಆಯಿತು, ಅಥವಾ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಏನೋ ಒಂದು ರಿಪೇರಿಗೆ ಬಂತು, ಆವಾಗ ಗೂಗಲ್ ಕಂಪ್ನಿಗೆ ಟೈಅಪ್ ಆದಂತಹ ಅಥವಾ ಟ್ಯಾಗ್ ಆದಂತಹ ಕಸ್ಟಮರ್ಸ್ ಎಲ್ಲಿ ಹೋಗ್ಬೇಕು ರೀ? ಕರೆಕ್ಟ್ ಅಲ್ಲ, ಎಲ್ಲಿ ಹೋಗ್ಬೇಕು? ಅದಕ್ಕೆ ಗೂಗಲ್ ಕಂಪ್ನಿ ಈಸ್ ಮೇಂಟೈನಿಂಗ್ ಸೋ ಮೆನಿ ಸರ್ವರ್ಸ್. ಯೂಟ್ಯೂಬ್ ಆಲ್ಸೋ, ಯೂಟ್ಯೂಬ್ನು ಏನಾಗ್ಲಿಕ್ಕತ್ತದ, ಭಾಳಷ್ಟು ಸರ್ವರ್ಸನ್ನು ಮೇಂಟೈನ್ ಮಾಡ್ಲಿಕ್ಕತ್ತದ. ಅದರದ್ದೇ ಆದ ಸರ್ವರ್ಸ್ ಅದಾವೆ, ಅದು ಒಂದು ಕಂಪ್ನಿ ಜೊತೆನೇ ಟ್ಯಾಗಪ್ ಆಗ್ತಿರ್ತದೆ, ಬಟ್ ಅದರದ್ದೇ ಆದ ಸರ್ವರ್ಸ್ ಮೇಂಟೈನ್ ಆಗ್ಲಿಕ್ಕತ್ತವೆ. ಕರೆಕ್ಟ್ ಅದನಾ? ಸೊ ಯು ಕ್ಯಾನ್ ಸಮ್ಟೈಮ್ಸ್ ಸರ್ವರ್ಸ್ ರಿಪೇರಿಗೆ ಬರ್ತಾವೆ, ಸಮ್ಟೈಮ್ಸ್ ಸರ್ವರ್ಸ್ ಲಾಸ್ ಆಗ್ತಾವೆ, ಸಮ್ಟೈಮ್ಸ್ ಸರ್ವರ್ಸ್ ಏನೋ ಪ್ರಾಬ್ಲಮಿಗೆ ಒಳಪಡ್ತಾವೆ. ಸೊ ಅಂಥ ಟೈಮ್ನಾಗ ನಿನಗೆ ಮಲ್ಟಿಪಲ್ ಮಷೀನ್ಸ್ ಒಳಗಡೆ ನಿನ್ನ ಡೇಟಾನ ಸೇವ್ ಮಾಡಿಡಬೇಕು. ಸೊ ಇದು ಒಂದು ಕೈಂಡ್ ಆಫ್ ಅಡ್ವಾಂಟೇಜ್ ಆಫ್ ದ ಕ್ಲೌಡ್ ಸ್ಟೋರೇಜ್. ನೀನು ನಿನ್ನ ಕಂಪ್ಯೂಟರ್ ಒಳಗೆ ಅಷ್ಟೇ ಸ್ಟೋರ್ ಮಾಡಿರ್ತೀಯಾ, ಅಥವಾ ನಿನ್ನ ಪೆನ್ಡ್ರೈವ್ ಒಳಗೆ ಸ್ಟೋರ್ ಮಾಡಿರ್ತಿ. ಸೊ ಪೆನ್ಡ್ರೈವ್ ಕಳೀತು, ಅಥವಾ ಪೆನ್ಡ್ರೈವ್ ಏನೋ ಫಾರ್ಮ್ಯಾಟ್ ಆಯಿತು, ನಿನ್ನ ಪಿ ಸಿನೂ ಫಾರ್ಮ್ಯಾಟ್ ಆಯಿತು. ಸೊ ನಿನ್ನ ಕ್ಲೌಡ್ ಸ್ಟೋರೇಜ್ ಒಳಗೆ ಸಿಗ್ತಾವ. ಸರ್ ಕ್ಲೌಡ್ ಸ್ಟೋರೇಜ್ ಒಳಗೆ ಹೆಂಗೆ ಸಿಗ್ತಾವ್ರಿ ಸರ್? ಯಾಕಂದ್ರೆ ಅವರು 7ರಿಂದ 8 ಅಥವಾ n ನಂಬರ್ ಆಫ್ ಅವ್ರ ಹತ್ರ ಎಷ್ಟು ಸರ್ವರ್ಸ್ ಅದಲ್ಲ, ಅಷ್ಟು ಸರ್ವರ್ಸ್ ಒಳಗೆ ನಿನ್ನ ಡೇಟಾನ ಡೂಪ್ಲಿಕೇಟ್ ಮಾಡಿಟ್ಟಿರ್ತಾರೆ. ತಿಳಿತದ್ರಿ? ಸೊ ಇಷ್ಟೆಲ್ಲ ಆದಮೇಲೆ ಅದೊಂದು ಅಡ್ವಾಂಟೇಜ್, ದಟ್ ಈಸ್ ರಿಡಂಡೆನ್ಸಿ ಅಂತ ಕರೆದಿದ್ವಿ. ರಿಡಂಡೆನ್ಸಿ ಆಲ್ರೆಡಿ ಕಲ್ತಿದ್ದೀವಿ ನಾವು. ರಿಡಂಡೆನ್ಸಿ ಅಂದರೆ ಏನು ಅಂತ ಹೇಳಿ ನಾನು. ಸೊ ಕ್ಲೌಡ್ ಸ್ಟೋರೇಜ್ ಸಿಸ್ಟಮ್ ನಾಟ್ ಅಶ್ಯೂರ್ ಕ್ಲೈಂಟ್ಸ್ ದ್ಯಾಟ್ they could access their information at any given time. Most systems store the same data on server using the different power supplies. ಈ ಪಾಯಿಂಟ್ ಏನು ಹೇಳಲಿಕ್ಕತ್ತದ ಅಂತಂದ್ರೆ, ಒಂದಷ್ಟು ಡೇಟಾ ಅದ, ಆ ಡೇಟಾ ನಿಮಗೆ ಯಾವುದೋ ಒಂದು ಸರ್ವರ್ ಒಳಗೆ ಸ್ಟೋರ್ ಅದ, ಅದು ನಿಮ್ಗೆ ಇಷ್ಟೇ ಟೈಮ್ ಒಳಗೆ ಸಿಗ್ತದೆ ಅಂತ ಅವ್ರು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಿಲ್ಲ. ಈಗ ನಿಮ್ಗೆ ಇಲ್ರಿ ನೀವು ಆಕ್ಸೆಸ್ ಮಾಡಿದ್ದು ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಿಮ್ಗೆ ಡೇಟಾ ಸಿಗ್ತದೆ ಅಂತ ಹೇಳಿದರು. ನೀವು ಕ್ಲಿಕ್ ಮಾಡ್ತೀರಿ, ಡೇಟಾ ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸಿಗೋಂಗಿಲ್ಲ, 60 ಸೆಕೆಂಡ್ ಆದಮೇಲೆ ಬರ್ತದೆ. ಅಜ್ಯೂಮ್ ದ್ಯಾಟ್ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಹೇಳ್ತೀನಿ ನಾನು ನಿಮಗೆ. ಕರ್ನಾಟಕ ಬ್ಯಾಂಕ್ ATM OTP ಬರ್ತದೆ ನಮಗೆ, ಸಿಂಡಿಕೇಟ್ ಬ್ಯಾಂಕದು OTP ಬರ್ತದೆ. ಕರ್ನಾಟಕ ಬ್ಯಾಂಕದು ಭಾಳ ಫಾಸ್ಟಾಗಿ ಬರ್ತದೆ, ಸಿಂಡಿಕೇಟ್ ಬ್ಯಾಂಕದು ಭಾಳ ರೇರ್, ಅಂದರೆ 2 ಮಿನಿಟ್ಸ್ ಆರ್ 1 ಮಿನಿಟ್ ಇಟ್ ಈಸ್ ಗೋಯಿಂಗ್ ಟು ಟೇಕ್. ಬಟ್ ಅದರ್ ಬ್ಯಾಂಕ್ಸದು ಏನಾಗ್ತದೆ ಅಂತಂದ್ರೆ ಇಟ್ ವಿಲ್ ಟೇಕ್ ಹಾರ್ಡ್ಲಿ 30 ಸೆಕೆಂಡ್ಸ್, ನಾಟ್ 30 ಸೆಕೆಂಡ್ ಎಕ್ಸಾಕ್ಟ್ಲಿ, ಹಾರ್ಡ್ಲಿ 30 ಸೆಕೆಂಡ್ಸ್ ತೊಗೋತೈತಿ. ಇದು ಏನಾಗ್ತದೆ 60 ಮಿನಿಟ್ಸ್, ದಟ್ ಈಸ್ 60 ಸೆಕೆಂಡ್ಸ್, ದಟ್ ಈಸ್ 1 to 2 ಮಿನಿಟ್ಸ್. ಸೊ ಸಿಂಡಿಕೇಟ್ ಬ್ಯಾಂಕ್ ಆ್ಯಂಡ್ ಕರ್ನಾಟಕ ಬ್ಯಾಂಕ್ ಇದು ಆನ್ಲೈನ್, ದಟ್ ಈಸ್ ಅ ಕ್ಲೌಡ್ ಸ್ಟೋರೇಜ್ ಒಳಗಡೆ ಏನಿರ್ತದೆ ಡೇಟಾ. ಸೊ ನೀನು ಕ್ಲೌಡ್ ಪ್ರೊವೈಡರ್ ಅಶ್ಯೂರೆನ್ಸ್ ಕೊಡೋಂಗಿಲ್ಲ, ನಿನಗೆ ಆ್ಯಟ್ ಅ ಗಿವನ್ ಟೈಮ್ ಒಳಗಡೆ ಡೇಟಾ ಬರ್ತದೆ ಡೇಟಾ ಸಮ್ವೇರ್ ಎಲ್ಸ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸದ್ದು ಡಿಫ್ರೆನ್ಸ್ ಆಗ್ತೈತಿ. ನೀನು 5 ನಿಮಿಷ ಆಗ್ಬೋದು
ಅಥವಾ 2 ನಿಮಿಷ ಆಗ್ಬೋದು ಅಥವಾ 1 ಸೆಕೆಂಡ್ ಒಳಗೆ ಬರ್ಬೋದು. ದೇ ಆರ್ ನಾಟ್ ಶೋರ್ ಬಿಕಾಸ್ ಯಾಕೆ ಹಿಂಗಾಗ್ತದೆ ಅಂತಂದ್ರೆ ಅವರು ಡಿಫ್ರೆಂಟ್ ಕೈಂಡ್ ಆಫ್ ಸರ್ವರ್ಸ್ ಒಳಗೆ ಇಟ್ಟಿರ್ತಾರೆ. ಅದನ್ನ ಡಿಫ್ರೆಂಟ್ ಕೈಂಡ್ ಆಫ್ ಸರ್ವರ್ಸ್ ಇರ್ತಾವೆ. ಅವ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಪವರ್ ಸಪ್ಲೈ ಆಗ್ತಿರ್ತದೆ. ಡಿಪೆಂಡ್ ಆನ್ ದ್ಯಾಟ್ ಪವರ್ ಸಪ್ಲೈ ದೇ ಆರ್ ಗೋಯಿಂಗ್ ಟು ಡೂ ದ್ಯಾಟ್ ಒನ್. ಸೊ ಇಲ್ಲಿ ಕ್ಲೌಡ್ ಸ್ಟೋರೇಜನ್ನು ಭಾಳಷ್ಟು ಜನ ಯೂಸ್ ಮಾಡ್ಲಿಕ್ಕತ್ತೀರಿ. ಯಾಕೆ ಯೂಸ್ ಮಾಡಾಕತ್ತೀವಿ ಅಂತ ಕೇಳಿದಾಗ, ಸರ್ ಇಲ್ರಿ ನಾವು ಎಲ್ಲಿ ಹೋದ್ರೂ ಅದನ್ನು ನಾ ಆ್ಯಕ್ಸೆಸ್ ಮಾಡ್ಬೋದು. ಗೂಗಲ್ ಫೋಟೋ ಯಾಕೆ ಯೂಸ್ ಮಾಡಾಕತ್ತೀರಿ ನೀವೆಲ್ಲರೂ? ಸರ್ ನಾವೆಲ್ಲಿ ಬೇಕಾದಲ್ಲಿ ಮೊಬೈಲ್ ಒಳಗೆ ಇತ್ತಂದ್ರೆ ತೊಗೋಬೋದಲ್ರಿ ಸರ್, ಅದಕ್ಕೆ ರೀ. ಅದು ಒಂದೇ ಪಾಯಿಂಟ್ ಇಲ್ಲ ಪೀಲೆ. ನೀವೆಲ್ಲಿ ಹೋದರೂ ಅದು ಆ್ಯಕ್ಸೆಸ್ ಆಗ್ತದೆ ಅಂತ ಸ್ಟೋರ್ ಮಾಡಾಕತ್ತಿಲ್ಲ ನಾವು. ನನಗೆ ಡೇಟಾ ಲಾಸ್ ಆಗ್ತದೆ, ಲಾಸ್ ಆದ ತಕ್ಷಣ ನನಗೆ ಅಲ್ಲಿ ಸಿಗ್ತದೆ, ಆ ಪಾಯಿಂಟ್ ಇಂದ್ರೂ ನೋಡಾಕತ್ತೀವಿ. ಆಮೇಲೆ ಡೇಟಾ ಏನಾಗ್ತದೆ ಅಂತಂದ್ರೆ ಲಾಂಗರ್ ಟರ್ಮ್ ಉಳಿತೈತಲ್ಲ. ನೀ ನೋಡು, ನಾನು 2009 ಒಳಗೆ ತಗೊಂಡಿದ್ದು ಫೋಟೋ 2019-20 ಆದ್ರೂ ನನ್ನ ಹತ್ರ ಐತಿ. ಯಾಕಂದ್ರೆ ಐ ಹ್ಯಾವ್